12ರಿಂದ 3 ಗಂಟೆ ಅವಧಿಯಲ್ಲಿ ಬಿಜಾಪುರ ಜಿಲ್ಲೆಯ ಚಡ್ಚನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ಹೊಲದಲ್ಲಿ ಕೆಲವರು ಕೆಲಸ ಮಾಡ್ತಿರೋ ಸಮಯದಲ್ಲಿ ಅನೇಕ ಜನ ಬಂದು ಅವ್ರ ಮೇಲೆ ಚಾಕು, ಮಚ್ಚು ಮತ್ತು ಬೇರೆ ಬೇರೆ ಆಯುಧಗಳಿಂದ ಹಲ್ಲೆ ಮಾಡ್ತಾರೆ. ಈ ಘಟನೆಯಲ್ಲಿ ಸ್ಥಳದಲ್ಲೇ 6 ಜನ ಮೃತಪಟ್ಟಿರುತ್ತಾರೆ. ಇದರಲ್ಲಿ ಒಂದೇ ಕುಟುಂಬದ 5 ಜನ ಸದಸ್ಯರು ಹಾಗೂ ಇನ್ನೊಬ್ಬ ವ್ಯಕ್ತಿ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈಗಾಗಲೇ ಈ ಘಟನೆಯ ಪ್ರಾಥಮಿಕ ತನಿಖೆ ನಾವು ಪ್ರಾರಂಭ ಮಾಡಿದ್ದೀವಿ. SP ಬಿಜಾಪುರ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಮೃತರನ್ನು ಈಗಾಗಲೇ ಬಿಜಾಪುರ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಮತ್ತು ಆರೋಪಿತರ ಬಗ್ಗೆ ಈಗಾಗಲೇ ನಮಗೆ ಕೆಲವೊಂದು ಮಾಹಿತಿ ಇದೆ. ಆದಷ್ಟು ಶೀಘ್ರದಲ್ಲಿ ಅವ್ರಿಗೂ ಕೂಡ ನಾವು ಬಂಧಿಸ್ತೀವಿ ಮತ್ತು ತನಿಖೆಯನ್ನು ಮುಂದುವರಿಸ್ತೀವಿ. ಇವತ್ತಿನ ದಿನ ಚಡ್ಚನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ಇವತ್ತು ಮಧ್ಯಾಹ್ನ ಅರೌಂಡ್ 2:30 ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಒಟ್ಟು 8 ಅಥವಾ 8ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಸುಮಾರು 28 ಜನ, ಈಗ ಕಂಪ್ಲೇಂಟಲ್ಲಿ ಅವರು 28 ಜನ ಬೈಕ್ಗಳಲ್ಲಿ ಬಂದುಬಿಟ್ಟು ಒಟ್ಟು 6 ಜನನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಇನ್ನಿಬ್ಬರು ಮಾಡಿದ್ದೀವಿ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಈ ಏನಿದು ಲ್ಯಾಂಡು ಸುಮಾರು 25 ಎಕರೆ ಲ್ಯಾಂಡ್ ಇದೆ, ಅದರದ್ದು ಒರಿಜಿನಲ್ ಓನರು ತೇಲಿ ಅಂತೇಳಿ ಫ್ಯಾಮಿಲಿ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈ ಏನು ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಇಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, 2015ರಲ್ಲಿ ಈ ಏನೋ ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಿಗೆ ಎಲ್ಲರೂ ಇರ್ತಾರೆ. ಬಟ್ 2015ದಲ್ಲಿ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ತದನಂತರ ತೇಲಿ 2015ರ ಘಟನೆ ನಂತರ ಇದೇನು ಒರಿಜಿನಲ್ ಓನರ್ ತೇಲಿ ಫ್ಯಾಮಿಲಿ ಇತ್ತು, ಅವರು ಇಲ್ಲಿ ಉಳುಮೆ ಆಗಲಿ ಅಥವಾ ಏನೂ ಮಾಡಿಲ್ಲ. ಪೂರ್ತಿ ಇದು ಸುಮಾರು ಟೋಟಲ್ 30 ಎಕರೆ ಇದೆ, 5 ಎಕರೆ ಖರೀದಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದು ಪೂರ್ತಿ ಪಾಳು ಬಿದ್ದಿದೆ. ಅಂದರೆ ಯಾವುದೇ ರೀತಿಯಂಥ ಉಳುಮೆ ನಡೆದಿಲ್ಲ ಸುಮಾರು 10-12 ವರ್ಷದಿಂದ, ಕೊಲೆ ಆದಾಗಿಂದ 2015ರಲ್ಲಿ. ಇತ್ತೀಚೆಗೆ ಕಳೆದ 6 ತಿಂಗಳದ ಮುಂಚೆ ಈ ಏನು ತೇಲಿ ಫ್ಯಾಮಿಲಿ ಇದೆ, ಇದನ್ನು ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಮತ್ತು ಯಾರೇ ತೊಗೊಳೋದು ಬಂದ್ರೂ ಕೂಡ ಈ ಕಲ್ಲನಗೌಡ ಪಾಟೀಲ್ ಫ್ಯಾಮಿಲಿ ಏನಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರು. ಒಂದು 6 ತಿಂಗಳು ಮುಂಚೆ, ಅಂದಾಜು 6 ತಿಂಗಳು ಮುಂಚೆ ಈ ಚಡ್ಚನ ಪಟ್ಟಣದ ನಿರಾಳೆ ಫ್ಯಾಮಿಲಿ ಈ ಹೊಲವನ್ನು ಖರೀದಿ ಮಾಡ್ತಾರೆ 25 ಎಕರೆ. ಸುಮಾರು 20 ದಿನಗಳಿಂದ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದಿರುವಂಥ ಗಿಡ ಕಂಟಿಗಳನ್ನು ಕ್ಲೀನ್ ಮಾಡೋದು, ಅದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ.